ತಮಗೆ ತಿಳಿದ ಹಾಗೆ ಏನು ಅಕ್ಟೋಬರ್ 2ರಂದು ಅದ್ಧೂರಿಯಾಗಿ ಶಿವಮೊಗ್ಗದಲ್ಲಿ ದಸರಾ ಉತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಅರಣ್ಯ ಇಲಾಖೆಗೆ ಆನೆಯ ಕೋರಿಕೆ ಮೇರೆಗೆ ನಾವು ನಿನ್ನೆ ದಿವಸ ಆನೆಗಳು ಇಲ್ಲಿಗೆ ಶಿವಮೊಗ್ಗಕ್ಕೆ ಒಂದು ತಾಲೀಮು ನಡೆಸೋಕ್ಕೆ ಬಂದಿದ್ದಾವೆ. 3 ಆನೆಗಳು ಬಂದಾವೆ. ಅದರಲ್ಲಿ ಮುಖ್ಯವಾಗಿ ತಮಗೆ ಗೊತ್ತಿರೋಂಗೆ ಸಾಗರ ಆನೆಯೇ ಅಂಬಾರಿಯನವರು ಆನೆ ಸಾಗರ ಆನೆ ಬಂದಿದೆ. ಅದಕ್ಕೆ ಈಗ 40 ವರ್ಷ 40 ವರ್ಷ ಇದೆ. ಸುಮಾರು 4165 kg ತೂಕ ಇದೆ. ಅದರ ಜೊತೆಗೆ ಬಹದ್ದೂರ್ ಅಂತ ಒಂದು ಗಂಡಾನೆ ಬಂದಿದೆ. ಅದಕ್ಕೂ 39 ವರ್ಷ ಇದೆ. ಅದು 4365 kg ಅಷ್ಟು ತೂಕ ಇದೆ. ಹಾಗೆ ಅದ್ರ ಜೊತೆಗೆ ಬಾಲಣ್ಣ ಅಂತಂದು ಅದು 29 ವರ್ಷದ ಆನೆ. ಅದು 4665 kg ಸುಮಾರು ಅಂದಾಜು ತೂಕದಷ್ಟು ಆನೆಗಳು ಬಂದಿದ್ದೇವೆ. ಈಗ ಅದಕ್ಕೆ ನಾವು ಏನು ಅಕ್ಟೋಬರ್ 2 ಏನೋ ನಾವು ಒಂದು ಅದ್ಧೂರಿಯಾಗಿ ಅಂಬಾರಿ ಉತ್ಸವ ನಡೆಸಬೇಕು. ಅದರ ನಿಮಿತ್ತ ಆನೆಗೆ ತಮಗೆ ಗೊತ್ತಿದೆ, ತಾವು ಒಂದು ಕಾರಿಡಾರ್ ಅಂತ ಇರುತ್ತೆ. ತಾನು ಓಡಾಡಿದ ಜಾಗ ಪ್ರತಿ ಸಾರಿ ಓಡಾಡಿದರೆ ಅದಕ್ಕೆ ಸೌಖ್ಯವಾಗಿ ನಾನು ಇಲ್ಲಿ ಓಡಾಡುವ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದು ಕಾರಿಡಾರ್, ಆನೆ ಕಾರಿಡಾರ್. ಹಂಗಾಗಿ ಅದಕ್ಕೆ ಒಂದು ಏನೂ ತೊಂದರೆ ಆಗದಂಗೆ, ಮುಂದೆ ಏನು ಗಾಬರಿ ಆಗದಂಗೆ ಏನು ನಾವು ಅಂಬಾರಿ ಹೊರುವ ರಸ್ತೆಯಲ್ಲಿ ನಾವು ಒಂದು 8-10 ದಿವಸ ನಾವು ಅದು ಪ್ರಾಕ್ಟೀಸ್ ಮಾಡಿದರೆ ಅದಕ್ಕೆ ಒಂದು ಇದು ಕಾನ್ಫಿಡೆನ್ಸ್ ಬರುತ್ತೆ. ಈ ದಾರಿ ನಾನು ಓಡಾಡಿದ ದಾರಿಯನ್ನು ಆ ಒಂದು ಇದಕ್ಕೋಸ್ಕರ ನಾವು ಈ ಒಂದು ತಾಲೀಮನ್ನು ನಡೆಸ್ತಾ ಇದ್ದೀವಿ. ಮತ್ತು ಈ ಸದ್ದು ಗದ್ದಲಗಳಿಗೆ ಅದು ಒಂದು ಅಕ್ವೆಂಟ್ ಆಗಬೇಕು ಮತ್ತು ಜನರ ಜಂಗುಳಿಗೆ ಅದು ಅಕ್ವೆಂಟ್ ಆಗಬೇಕು ಒಂದು ನಿಮಿತ್ತ ನಾವು ಆನೆಯನ್ನು ನಾವು ಈ ರೀತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ತಾಲೀಮನ್ನು ನಡೆಸ್ತಾ ಇದ್ದೀವಿ. ಆನೆಗೆ ಈಗ ನಾವು ಇಲ್ಲಿ ತಂದ ಮೇಲೆ ವಿಶೇಷ ಈಗ ಮೊದಲಿನೂ ಅಲ್ಲಿ ನಾವು ಒಂದು 4 ದಿವಸ ವಿಶೇಷ ರೇಷನ್ ಕೊಟ್ಟಿದ್ದರು ಕಾರ್ಪೊರೇಷನಿಂದ. ಈ ವಿಶೇಷ ರೇಷನ್ ಕೊಟ್ಟಿದ್ದೀವಿ. ಆರೋಗ್ಯವಾಗಿರಬೇಕು ಮತ್ತು ಇದು ಅದರ ಒಂದು ದೇಹದ ಇದನ್ನು ಚೆನ್ನಾಗಿರಬೇಕು ಅಂತ ನಿಮಿತ್ತ ಒಳ್ಳೆಯ ಆಹಾರವನ್ನು ನಾವು ನ್ಯೂಟ್ರಿಷಸ್ ಫುಡ್ ಅಂತಂದರೆ ಏನು ರಾಗಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಹೆಸರುಕಾಳು ಇರ್ಬೋದು, ಆಮೇಲೆ ಏನು ಇತರೆ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳು, ಅದರ ಜೊತೆಗೆ ಭತ್ತದ ಹುಲ್ಲು. ಅದಕ್ಕೆ ಹೆಚ್ಚಿಗೆ ಬೇಕಾಗಿದ್ದು ಬ್ರಾಂಚ್ ಪ್ರಾಡರ್ ಅಂತ ನಾವು ಹೇಳ್ತೀವಿ. ಏನು ಮರಗಳ ಟೊಂಗೆಗಳು ಹೆಚ್ಚಿಗೆ ಬೇಕು. ಅದಕ್ಕೆ ದಿನಕ್ಕೆ ಒಂದು 450ರಿಂದ 500 kg ಅಷ್ಟು ಸೊಪ್ಪು ಅದಕ್ಕೆ ದಿನ ತಿನ್ನುತ್ತೆ. ಅಂದರೆ ಭೂಮಿ ಮೇಲೆ ದಿನದ 24 ಗಂಟೆ ತಿನ್ನೋ ಪ್ರಾಣಿ ಅಂದರೆ ಆನೆ. ತಮಗೆ ಗೊತ್ತಿದೆ, ಅದು ಭಾಳ ರೆಸ್ಟ್ ತೊಗೊಂಡು ಮಲಗೋದು ಅಂದರೆ 2ರಿಂದ 3 ತಾಸು ಅಷ್ಟೇ. ಅಂಥ ಪ್ರಾಣಿ. ಅದಕ್ಕೆ ಹೆಚ್ಚಿಗೆ ನಮಗೆ ಹಸಿರು ಮೇವು ಅಥವಾ ಅದರಲ್ಲೂ ಬ್ರಾಂಚ್ ಪ್ರಾಡರ್ ಬೇಕು. ಅದರ ಹಾಲು, ಹಲಸು ಅಂತ ಅಂಥ ಮರಗಳ ಹಸಿರು ಇರೋ ಒಂದು ಹಾಲದ ಹಸಿರು ಗ್ರೀನ್ ಪ್ರಾಡರ್ ಬೇಕಾಗುತ್ತೆ. ಅದನ್ನು ಪೂರೈಕೆ ಮಾಡ್ತಾಯಿದ್ದಾರೆ. ಎಲ್ಲ ಸೌಕರ್ಯವನ್ನು ಎಲ್ಲ ಕಾರ್ಪೊರೇಷನ್ ಒದಗಿಸಿದ್ದಾರೆ. ಆರೋಗ್ಯ ಎಲ್ಲ ಆರೋಗ್ಯವಾಗಿದೆ. ನಾವು 3 ಆನೆಗಳು ಆರೋಗ್ಯವಾಗಿದೆ, ಏನೂ ತೊಂದರೆ ಇಲ್ಲ. ನಮಗೆ ಕಾನ್ಫಿಡೆನ್ಸ್ ಇದೆ, ಏನೂ ತೊಂದರೆ ಇಲ್ಲದಂಗೆ ಈ ಒಂದು ದಸರಾವನ್ನು ಅದ್ಧೂರಿಯಾಗಿ ಈ ಆನೆಗಳು ಆಚರಿಸ್ತೇವೆ ಅನ್ನೋದು ನಮ್ಮ ಎಲ್ಲ ಮಾವುತರುಗಳು, ಒಳ್ಳೆಯ ನುರಿತ ಮಾವುತರು ಇದ್ದಾರೆ. ಅವರ ಸಹಕಾರದಿಂದ ಇದು ಅದ್ಧೂರಿಯಾಗಿ ಆಚರಿಸ್ತೇವೆ. ಮತ್ತು ನಮ್ಮ ರೇಂಜ್ ಆಫೀಸರ್ ಇದ್ದಾರೆ, ವಿನಯ ಅಂತ ಒಳ್ಳೆಯ ಆ್ಯಕ್ಟಿವ್ ಇದರಲ್ಲಿ ಎಲ್ಲ ಸೌಕರ್ಯವನ್ನು ಕೊಡ್ತಾ ಇದ್ದಾರೆ, ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಬೆಳಗ್ಗೆ ಸಾಯಂಕಾಲ ತಾವೇ ಸ್ವತಃ ನಿಂತು ಅದರ ಒಂದು ಈ ಆರೋಗ್ಯದ ಬಗ್ಗೆವಾಗಿ, ಮುತುವರ್ಜಿ ಬಗ್ಗೆವಾಗಿ, ಅದರ ಆಹಾರದ ಬಗ್ಗೆವಾಗಿ ತಾವು ನಿಂತುಕೊಂಡು ಪರಿಶೀಲನೆ ಮಾಡಿ ಅದನ್ನು ಸ್ವಂತ ಅದನ್ನು ಪರಿಶೀಲನೆ ಮಾಡಿ ಆನೆಯನ್ನು ಕೊಡಿಸ್ತಾ ಇದ್ದಾರೆ. ಅದನ್ನು ಎಲ್ಲ ಆಕ್ಟಿವಿಟೀಸ್ಗೂ ಅವ್ರು ಭಾಗಿಯಾಗ್ತಾರೆ.